ಸಾಲ ಸೋಲ ಮಾಡಿ ಕಟ್ಟಿದ ಬಡವರ ಮನೆಗಳು, ಢಮ್ ಢಮ್ ಎಂಬ ಶಬ್ದಕ್ಕೆ ಬಿರುಕು ಬಿಟ್ಟ ಬಡವರ ಚೋಪಡಿಗಳು, ಕಣ್ಣೀರು ಹಾಕ್ತಾ ಜೀವನ ಸಾಗಿಸ್ತಾ ಇರುವಂತಹ ಮಹಿಳೆಯರು. ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಾವು ತೋರಿಸ್ತೀವಿ ಈ ಸ್ಟೋರಿ. ಅಕ್ರಮ ಗಣಿಗಾರಿಕೆಯ ಅಟ್ಟಹಾಸ, ಬಿರುಕು ಬಿಟ್ಟ ಬಡವರ ಮನೆಗಳು. ಇಲ್ಲಿ ನೋಡಿ, ಇಲ್ಲೊಬ್ಬ ಮಹಿಳೆ ಮನೆಯ ಸ್ಥಿತಿ ನೋಡಿ ಹೇಗೆ ಗೋಳಾಡ್ತಿದ್ದಾಳೆ ಅಂತ. ಗಂಡ ಕುಡುಕ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ರೆ, ಇತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಂದ ಮನೆ ಬಿರುಕು ಬಿಟ್ಟಿದೆ. ಭಯದ ವಾತಾವರಣ ನಿರ್ಮಾಣವಾಗಿದೆ. ಹೌದು, ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಅಟ್ಟಹಾಸ ಮಿತಿಮೀರಿದೆ. ಭಾರಿ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ನಿಂದ ಹಳ್ಳಿಯೇ ನಡುಗುತ್ತಿದೆ. ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ. ಪೊಲೀಸರಿಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಅಕ್ರಮ ಕಲ್ಲು ಗಣಿಗಾರಿಕೆ ಅಟ್ಟಹಾಸ ಮಾತ್ರ ನಿಲ್ಲುತ್ತಿಲ್ಲ. ಇದು ಹೋಲ್ ಹಾಕ್ತಾರಲ್ರಿ, ದೊಡ್ಡ ಹೋಲ್ ಹಾಕ್ತಾರ್ರಿ. ಅವ್ರು ಹೋಲ್ ಹಾಕಿದ್ರ ಮನಿ ಕುರಾಕ್ ಬಿದ್ದ ಮನಿ ಢಮ ಢಮ ಅಂತೈತಿ. ಢಮ ಢಮ ಮನಿ ಬಂತಂದ್ರ ಇದ್ಯಾಕ ಧಬ್ಬ ಅಂತ ಬಿಡ್ತೈತಿ. ಇದು ಪಾತ್ರೆ ಎಲ್ಲ ತಳಗ್ ಬೀಳ್ತಾವ. ಸಣ್ಣ ಹುಡ್ರ ಈಗ ಮನಿ ಬಾಣ್ತಿದ್ಲರಿ, ಕಳ್ಸಿಬಿಟ್ಟಿನಿ ಊರಿಗೆ. ನಿಲ್ಲಿ ಚೆಬ್ಬಿ ಕಳ್ಸಿಬಿಟ್ಟೆ. ಬ್ಯಾಡ ಬಿಡು, ನೀವು ಹೋಗ್ಬಿಡು, ಬ್ಯಾಸ್ಗಿ ದಿವಸ ಹೋಲ್ ಹಾಕ್ತಾರ ಅವ್ರ, ನೀರು ಬೇಡ ಅಂತ ಹಾಕಿ ಕಳ್ಸಿಬಿಟ್ಟೆ. ಅದ ನೀವ್ ಹೋಗ್ಬಿಡು, ಬೇರೆದಾರು ಇಟ್ಕೊಂಡ್ರೆ ನಮ್ದು ಏನ ತಪ್ಪ ಬಂದ್ರೆ ಏನ್ ಮಾಡ್ಲಿ, ನಾನು ಬೇಡ ಅಂತ ಹೇಳಿ ಕಳಿಸ್ಬಿಟ್ಟೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಏನಾದ್ರೂ ದುರಂತ ಆದ್ರೆ ಜಿಲ್ಲಾಡಳಿತವೇ ಹೊಣೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗಣಿಗಾರಿಕೆ ಅಕ್ರಮಕ್ಕೆ ಅಧಿಕಾರಿಗಳ ಕುಮ್ಮಕ್ಕು ಇರುವ ಅನುಮಾನವಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ನಮ್ಮೂರಿಗೆ ಭೇಟಿ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಈ ತರ ಪ್ರತಿಯೊಂದು ಕ್ರ್ಯಾಕ್ ನಡೀತಾ ಇದೆ. ಸ್ವಲ್ಪ ನಾವೇನು ಹೇಳೋದಂದ್ರೆ ಕಾರಣ, ಸ್ವಲ್ಪ ಗಣಿಗಾರಿಕೆ ಅಧಿಕಾರಿಗಳು ಸಹ ಸ್ವಲ್ಪ ಸಹಕರಿಸಿ ನಮ್ಮನ್ನ, ನೀವು ಸಹ ಸ್ವಲ್ಪ ಬಂದ್ ಮಾಡ್ರಿ, ನಮಗೆ ಯಾವುದೇ ತರದ ಈ ತರ ಬ್ಲಾಸ್ಟಿಂಗ್ ಇನ್ನು ಮುಂದೆ ಆಗಬಾರ್ದಂಗೆ ಸ್ವಲ್ಪ ಸಹಕರಿಸಿ ಅಂತ ನಾವು. ಬ್ಲಾಸ್ಟಿಂಗ್ ಈಗ ಸರ್ ಅದು ಔಟ್ ಬ್ಲಾಸ್ಟಿಂಗ್ ಬಹಳ ನಡೀತಾ ಇತ್ತು ನೋಡು. ಈಗ ಔಟ್ ಬ್ಲಾಸ್ಟಿಂಗ್ ಕಮ್ಮಿ ಆಗಿದೆ ಸರ್. ಅದು ನೆಲ್ ಬ್ಲಾಸ್ಟ್ ಅಂತ ಏನೋ ಮಾಡ್ತಾ ಇದ್ದಾರೆ ಸರ್. ಅದು ಹೌದು ಸರ್, ರಾತ್ರಿ ಅದು ಗರ್ಜನೆ ಆಗುತ್ತೆ ಸರ್. ರಾಜ್ಯದಲ್ಲಿ ಈ ಹಿಂದೆ ಬ್ಲಾಸ್ಟಿಂಗ್ಗೆ ಅದೆಷ್ಟೋ ಬಲಿಯಾಗಿವೆ. ಆದ್ರೆ ಗದಗ ಜಿಲ್ಲೆಯ ಈ ಪ್ರದೇಶದಲ್ಲಿ ಅಕ್ರಮವಾಗಿ ಸ್ಫೋಟಕ ವಸ್ತುಗಳು ತಂದ್ರು ಬ್ಲಾಸ್ಟಿಂಗ್ ಮಾಡುವ ಆರೋಪವಿದೆ. ಇಷ್ಟಾದ್ರೂ ಪೊಲೀಸರು ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲ ಸೋಲ ಮಾಡಿ ಕಟ್ಟಿದ ಬಡವರ ಮನೆಗಳು, ಢಮ್ ಢಮ್ ಎಂಬ ಶಬ್ದಕ್ಕೆ ಬಿರುಕು ಬಿಟ್ಟ ಬಡವರ ಚೋಪಡಿಗಳು, ಕಣ್ಣೀರು ಹಾಕ್ತಾ ಜೀವನ ಸಾಗಿಸ್ತಾ ಇರುವಂತಹ ಮಹಿಳೆಯರು. ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಾವು ತೋರಿಸ್ತೀವಿ ಈ ಸ್ಟೋರಿ. ಅಕ್ರಮ ಗಣಿಗಾರಿಕೆಯ ಅಟ್ಟಹಾಸ, ಬಿರುಕು ಬಿಟ್ಟ ಬಡವರ ಮನೆಗಳು. ಇಲ್ಲಿ ನೋಡಿ, ಇಲ್ಲೊಬ್ಬ ಮಹಿಳೆ ಮನೆಯ ಸ್ಥಿತಿ ನೋಡಿ ಹೇಗೆ ಗೋಳಾಡ್ತಿದ್ದಾಳೆ ಅಂತ. ಗಂಡ ಕುಡುಕ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ರೆ, ಇತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಂದ ಮನೆ ಬಿರುಕು ಬಿಟ್ಟಿದೆ. ಭಯದ ವಾತಾವರಣ ನಿರ್ಮಾಣವಾಗಿದೆ. ಹೌದು, ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಅಟ್ಟಹಾಸ ಮಿತಿಮೀರಿದೆ. ಭಾರಿ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ನಿಂದ ಹಳ್ಳಿಯೇ ನಡುಗುತ್ತಿದೆ. ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ. ಪೊಲೀಸರಿಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಅಕ್ರಮ ಕಲ್ಲು ಗಣಿಗಾರಿಕೆ ಅಟ್ಟಹಾಸ ಮಾತ್ರ ನಿಲ್ಲುತ್ತಿಲ್ಲ. ಇದು ಹೋಲ್ ಹಾಕ್ತಾರಲ್ರಿ, ದೊಡ್ಡ ಹೋಲ್ ಹಾಕ್ತಾರ್ರಿ. ಅವ್ರು ಹೋಲ್ ಹಾಕಿದ್ರ ಮನಿ ಕುರಾಕ್ ಬಿದ್ದ ಮನಿ ಢಮ ಢಮ ಅಂತೈತಿ. ಢಮ ಢಮ ಮನಿ ಬಂತಂದ್ರ ಇದ್ಯಾಕ ಧಬ್ಬ ಅಂತ ಬಿಡ್ತೈತಿ. ಇದು ಪಾತ್ರೆ ಎಲ್ಲ ತಳಗ್ ಬೀಳ್ತಾವ. ಸಣ್ಣ ಹುಡ್ರ ಈಗ ಮನಿ ಬಾಣ್ತಿದ್ಲರಿ, ಕಳ್ಸಿಬಿಟ್ಟಿನಿ ಊರಿಗೆ. ನಿಲ್ಲಿ ಚೆಬ್ಬಿ ಕಳ್ಸಿಬಿಟ್ಟೆ. ಬ್ಯಾಡ ಬಿಡು, ನೀವು ಹೋಗ್ಬಿಡು, ಬ್ಯಾಸ್ಗಿ ದಿವಸ ಹೋಲ್ ಹಾಕ್ತಾರ ಅವ್ರ, ನೀರು ಬೇಡ ಅಂತ ಹಾಕಿ ಕಳ್ಸಿಬಿಟ್ಟೆ. ಅದ ನೀವ್ ಹೋಗ್ಬಿಡು, ಬೇರೆದಾರು ಇಟ್ಕೊಂಡ್ರೆ ನಮ್ದು ಏನ ತಪ್ಪ ಬಂದ್ರೆ ಏನ್ ಮಾಡ್ಲಿ, ನಾನು ಬೇಡ ಅಂತ ಹೇಳಿ ಕಳ್ಸಿಬಿಟ್ಟೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಏನಾದ್ರೂ ದುರಂತ ಆದ್ರೆ ಜಿಲ್ಲಾಡಳಿತವೇ ಹೊಣೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗಣಿಗಾರಿಕೆ ಅಕ್ರಮಕ್ಕೆ ಅಧಿಕಾರಿಗಳ ಕುಮ್ಮಕ್ಕು ಇರುವ ಅನುಮಾನವಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ನಮ್ಮೂರಿಗೆ ಭೇಟಿ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಈ ತರ ಪ್ರತಿಯೊಂದು ಕ್ರ್ಯಾಕ್ ನಡೀತಾ ಇದೆ. ಸ್ವಲ್ಪ ನಾವೇನು ಹೇಳೋದಂದ್ರೆ ಕಾರಣ, ಸ್ವಲ್ಪ ಗಣಿಗಾರಿಕೆ ಅಧಿಕಾರಿಗಳು ಸಹ ಸ್ವಲ್ಪ ಸಹಕರಿಸಿ ನಮ್ಮನ್ನ, ನೀವು ಸಹ ಸ್ವಲ್ಪ ಬಂದ್ ಮಾಡ್ರಿ,
ನಮಗೆ ಯಾವುದೇ ತರದ ಈ ತರ ಬ್ಲಾಸ್ಟಿಂಗ್ ಇನ್ನು ಮುಂದೆ ಆಗಬಾರ್ದಂಗೆ ಸ್ವಲ್ಪ ಸಹಕರಿಸಿ ಅಂತ ನಾವು ಬ್ಲಾಸ್ಟಿಂಗ್ ಈಗ ಸರ್ ಅದು ಔಟ್ ಬ್ಲಾಸ್ಟಿಂಗ್ ಬಹಳ ನಡೀತಾ ಇತ್ತು ನೋಡು. ಈಗ ಔಟ್ ಬ್ಲಾಸ್ಟಿಂಗ್ ಕಮ್ಮಿ ಆಗಿದೆ ಸರ್. ಅದು ನೆಲ್ ಬ್ಲಾಸ್ಟ್ ಅಂತ ಏನೋ ಮಾಡ್ತಾ ಇದಾರೆ ಸರ್. ಅದು ಹೌದು ಸರ್, ರಾತ್ರಿ ಅದು ಗರ್ಜನೆ ಆಗುತ್ತೆ ಸರ್. ರಾಜ್ಯದಲ್ಲಿ ಈ ಹಿಂದೆ ಬ್ಲಾಸ್ಟಿಂಗ್ಗೆ ಅದೆಷ್ಟೋ ಬಲಿಯಾಗಿವೆ. ಆದ್ರೆ ಗದಗ ಜಿಲ್ಲೆಯ ಈ ಪ್ರದೇಶದಲ್ಲಿ ಅಕ್ರಮವಾಗಿ ಸ್ಫೋಟಕ ವಸ್ತುಗಳು ತಂದು ಬ್ಲಾಸ್ಟಿಂಗ್ ಮಾಡುವ ಆರೋಪವಿದೆ. ಇಷ್ಟಾದ್ರೂ ಪೊಲೀಸರು ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಾಲ ಸೋಲ ಮಾಡಿ ಕಟ್ಟಿದ ಬಡವರ ಮನೆಗಳು, ಢಮ್ ಢಮ್ ಎಂಬ ಶಬ್ದಕ್ಕೆ ಬಿರುಕು ಬಿಟ್ಟ ಬಡವರ ಚೋಪಡಿಗಳು, ಕಣ್ಣೀರು ಹಾಕ್ತಾ ಜೀವನ ಸಾಗಿಸ್ತಾ ಇರುವಂತಹ ಮಹಿಳೆಯರು. ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಾವು ತೋರಿಸ್ತೀವಿ ಈ ಸ್ಟೋರಿ. ಅಕ್ರಮ ಗಣಿಗಾರಿಕೆಯ ಅಟ್ಟಹಾಸ, ಬಿರುಕು ಬಿಟ್ಟ ಬಡವರ ಮನೆಗಳು. ಇಲ್ಲಿ ನೋಡಿ, ಇಲ್ಲೊಬ್ಬ ಮಹಿಳೆ ಮನೆಯ ಸ್ಥಿತಿ ನೋಡಿ ಹೇಗೆ ಗೋಳಾಡ್ತಿದ್ದಾಳೆ ಅಂತ. ಗಂಡ ಕುಡುಕ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ರೆ ಇತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಂದ ಮನೆ ಬಿರುಕು ಬಿಟ್ಟಿದೆ. ಭಯದ ವಾತಾವರಣ ನಿರ್ಮಾಣವಾಗಿದೆ. ಹೌದು, ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಅಟ್ಟಹಾಸ ಮಿತಿಮೀರಿದೆ. ಭಾರಿ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ನಿಂದ ಹಳ್ಳಿಯೇ ನಡುಗುತ್ತಿದೆ. ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ. ಪೊಲೀಸರಿಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಅಕ್ರಮ ಕಲ್ಲು ಗಣಿಗಾರಿಕೆ ಅಟ್ಟಹಾಸ ಮಾತ್ರ ನಿಲ್ಲುತ್ತಿಲ್ಲ. ಇದು ಹೋಲ್ ಹಾಕ್ತಾರಲ್ರಿ, ದೊಡ್ಡ ಹೋಲ್ ಹಾಕ್ತಾರ್ರಿ. ಅವ್ರು ಹೋಲ್ ಹಾಕಿದ್ರ ಮನಿ ಕುರಾಕ್ ಬಿದ್ದ ಮನಿ ಢಮ ಢಮ ಅಂತೈತಿ. ಢಮ ಢಮ ಮನಿ ಬಂತಂದ್ರ ಎದ್ಯಾಗ ಧಬ್ಬ ಅಂತ ಬಿಡ್ತೈತಿ. ಇದು ಪಾತ್ರೆ ಎಲ್ಲ ತಳಗ್ ಬೀಳ್ತಾವ್. ಸಣ್ಣ ಸಣ್ಣ ಹುಡ್ರಿ ಈಗ ಮನೆ ಬಾಣ್ತಿರ್ಲ ರೀ, ಕಳ್ಸಿಬಿಟ್ಟಿನಿ ಊರಿಗೆ. ನಿಲ್ಲಿ ಚೆಬ್ಬಿ ಕಳ್ಸಿಬಿಟ್ಟೆ. ಬ್ಯಾಡ ಬಿಡು, ನೀವು ಹೋಗ್ಬಿಡು, ಬ್ಯಾಸ್ಗಿ ದಿವಸ ಹೋಲ್ ಹಾಕ್ತಾರ ಅವ್ರು, ನೀರು ಬೇಡ ಅಂತ ಹಾಕಿ ಕಳ್ಸಿಬಿಟ್ಟೆ. ಅದು ನೀವ್ ಹೋಗ್ಬಿಡು, ಬೇರೆದಾರು ಇಟ್ಕೊಂಡ್ರೆ ನಮ್ದು ಏನ ತಪ್ಪ ಬಂದ್ರೆ ಏನ್ ಮಾಡ್ಲಿ, ನಾನು ಬೇಡ ಅಂತ ಹೇಳಿ ಕಳಿಸ್ಬಿಟ್ಟೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಏನಾದ್ರೂ ದುರಂತ ಆದ್ರೆ ಜಿಲ್ಲಾಡಳಿತವೇ ಹೊಣೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗಣಿಗಾರಿಕೆ ಅಕ್ರಮಕ್ಕೆ ಅಧಿಕಾರಿಗಳ ಕುಮ್ಮಕ್ಕು ಇರುವ ಅನುಮಾನವಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ನಮ್ಮೂರಿಗೆ ಭೇಟಿ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಈ ತರ ಪ್ರತಿಯೊಂದು ಕ್ರ್ಯಾಕ್ ನಡೀತಾ ಇದೆ. ಸ್ವಲ್ಪ ನಾವೇನ್ ಹೇಳೋದಂದ್ರೆ ಕಾರಣ ಸ್ವಲ್ಪ ಗಣಿಗಾರಿಕೆ ಅಧಿಕಾರಿಗಳು ಸಹ ಸ್ವಲ್ಪ ಸಹಕರಿಸಿ ನಮ್ಮನ್ನ ನೀವು ಸಹ ಸ್ವಲ್ಪ ಬಂದ್ ಮಾಡ್ರಿ. ನಮಗೆ ಯಾವುದೇ ತರದ ಈ ತರ ಬ್ಲಾಸ್ಟಿಂಗ್ ಇನ್ನು ಮುಂದೆ ಆಗಬಾರ್ದಂಗೆ ಸ್ವಲ್ಪ ಸಹಕರಿಸಿ ಅಂತ ನಾವು ಬ್ಲಾಸ್ಟಿಂಗ್ ಈಗ ಸರ್ ಅದು ಔಟ್ ಬ್ಲಾಸ್ಟಿಂಗ್ ಬಹಳ ನಡೀತಾ ಇತ್ತು ನೋಡು. ಈಗ ಔಟ್ ಬ್ಲಾಸ್ಟಿಂಗ್ ಕಮ್ಮಿ ಆಗಿದೆ ಸರ್. ಅದು ನೆಲ್ ಬ್ಲಾಸ್ಟ್ ಅಂತ ಏನೋ ಮಾಡ್ತಾ ಇದಾರೆ ಸರ್. ಅದು ಹೌದು ಸರ್, ರಾತ್ರಿ ಅದು ಗರ್ಜನೆ ಆಗುತ್ತೆ ಸರ್. ರಾಜ್ಯದಲ್ಲಿ ಈ ಹಿಂದೆ ಬ್ಲಾಸ್ಟಿಂಗ್ಗೆ ಅದೆಷ್ಟೋ ಬಲಿಯಾಗಿವೆ. ಆದ್ರೆ ಗದಗ ಜಿಲ್ಲೆಯ ಈ ಪ್ರದೇಶದಲ್ಲಿ ಅಕ್ರಮವಾಗಿ ಸ್ಫೋಟಕ ವಸ್ತುಗಳು ತಂದು ಬ್ಲಾಸ್ಟಿಂಗ್ ಮಾಡುವ ಆರೋಪವಿದೆ. ಇಷ್ಟಾದ್ರೂ ಪೊಲೀಸರು ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.